ವೀಕ್ಷಕರೇ, ದೀಪಾವಳಿ ಹಬ್ಬದ ಶುಭಾಶಯಗಳು ನಿಮಗೆಲ್ಲ. ಇಲ್ಲಿ ಈ ದೃಶ್ಯದಲ್ಲಿ ಭಾಳ ಸುಂದರವಾಗಿ ಮಾನಸರೋವರ ಯು ಪಿಯಲ್ಲಿ ಅಂತ ಹೇಳಿದರೆ ಮಾನಸರೋವರ ಭಾಳ ಕಷ್ಟ, ಡೂ ಆ್ಯಂಡ್ ಡೈ ಅಂತಾರೆ. ಸೌರಾಷ್ಟ್ರೀಯ ಸೋಮನಾಥ್ ಸಂಜೆ ದ್ವಾದಶಿ ಜ್ಯೋತಿರ್ಲಿಂಗಗಳಲ್ಲಿ ಕಾಶಿ ವಿಶ್ವನಾಥ ಅಂತ ಹೇಳಿದ್ರೆ ಅಲ್ಲೇ ಯು ಪಿಯಲ್ಲೇ ಅಯೋಧ್ಯ ಬರೋದು. ಕಾಶಿಯಲ್ಲಿ ಕುಳಿತುಕೊಂಡು ತುಳಸಿದಾಸರು ರಾಮಾಯಣವನ್ನು ಬರೆದಿದ್ದರು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ತುಂಬ ಭಾಗ್ಯವಂತರ ಮನೇಲಿ ಕುಳಿತುಕೊಂಡು ಇಲ್ಲಿ ಕೇದಾರ್ನಾಥ್, ಉತ್ತರಾಖಂಡ್ ಎಲ್ಲವೂ ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ಕಾಶಿ ಯಾತ್ರೆ, ಮದುವೆ ಆದಾಗ ಹೆಣ್ಣು ಮಗು ಕೊಡದೇ ಇದ್ದರೆ ಕನ್ಯಾದಾನ ಮಾಡಲಿಕ್ಕೆ ತಂದೆ ಓಡೋಗ್ತಾ ಇಲ್ಲದಿದ್ದರೆ ಕಾಶಿ ಅಲ್ವಾ ತಿಂತೀವಿ. ಕಾಶಿ ಯಾತ್ರೆ ನೀವು ಅರ್ಥ ಮಾಡ್ಕೊಳ್ಳಿ. ಮದುವೆಯಲ್ಲಿ ಇದೇ ಕಾಶಿ. ಅಲ್ಲಿ ಹತ್ತಿರ ಬರೋದು ಅಯೋಧ್ಯೆ ಹತ್ತಿರ ಬರೋದು. ಇಲ್ಲಿ ಭಾಳ ಸುಂದರವಾಗಿ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಆಗ್ರಾ, ಭಾಳ ಜನ ಆಗ್ರಾಗೆ ಹೋಗ್ತಾರೆ. ಆಗ್ರಾಗೆ ಹೋದರೆ ತಾಜ್ ಮಹಲ್ ಅಲ್ಲಿ ನೋಡಿಬಿಡ್ತಾರೆ. ದಯವಿಟ್ಟು ಅಲ್ಲೇ ಬೃಂದಾವನ, ಮಥುರಾ, ಅಯೋಧ್ಯ, ಮಥುರಾ, ಕಾಶಿ ಕಾಂಚಿ, ಅಯೋಧ್ಯ, ಮಥುರಾ, ಮಾಯಾ, ಕಾಶಿ ಕಾಂಚಿ, ಅವಂತಿಕಾ ಅಂದರು. ಅಯೋಧ್ಯನೂ ಇಲ್ಲೇ, ಮಥುರಾ ಬೃಂದಾವನಕ್ಕೆ ಹೋದಾಗ ತಾಜ್ ಮಹಲನ್ನು ನೋಡಿ, 7th ವಂಡರ್ ಆಫ್ ದಿ ವರ್ಲ್ಡ್. ಇಲ್ಲಿ ಆಗ್ರಾ ಹತ್ರ ಮಥುರಾ ಬರುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಶ್ರೀರಾಮರು ಅಯೋಧ್ಯೆಯಲ್ಲಿ, ಯಾಕಂದರೆ ಇಲ್ಲಿ ಚತುರ್ದಶಿ ಇವತ್ತು ನೋಡಿ, ನರಕ ಚತುರ್ದಶಿ, ನರಕಾಸುರನ ವಧ ಮಾಡಿದ್ರು ಶ್ರೀಕೃಷ್ಣ. ಹೆಣ್ಣು ಮಕ್ಕಳನ್ನ ಜೀವನ ಹಾಳು ಮಾಡ್ತಿದ್ದ, ಅವ್ರನ್ನೆಲ್ಲ ವಿವಾಹ ಆಗಿ ಉದ್ಧಾರ ಮಾಡಿದ್ದು ಶ್ರೀಕೃಷ್ಣ. ಅರ್ಥ ಮಾಡ್ಕೊ. ಅಯೋಧ್ಯ, ಮಥುರಾನು ಅಲ್ಲೇ ಬರುತ್ತೆ. ಏನು ಬಹಳ ಚೆನ್ನಾಗಿ ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ಇದು ಹ್ಯಾಪಿ ದೀಪಾವಳಿ ಹೇಳೋದು ದೊಡ್ಡದಲ್ಲ. ನರಕ ಚತುರ್ದಶಿ, ಚಿಲ್ಡ್ರನ್ಸ್ ಡೇನು ನಾವು ಇವತ್ತು ಆಚರಣೆ ಮಾಡ್ತೀವಿ. ಸೆಕೆಂಡ್ ಸ್ಯಾಟರ್ಡೇ ಹಾಲಿಡೇ ಇವತ್ತು. ಮಕ್ಕಳೆಲ್ಲ ಸುಖ, ಇಂದಿನ ಮಕ್ಕಳೇ ಮುಂದಿನ ಭವಿಷ್ಯ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ಅಯೋಧ್ಯ, ಮಥುರಾ, ಮಾಯಾ, ಕಾಶಿ ಕಾಂಚಿ, ಅವಂತಿಕಾ ಬರೋದು ಇಲ್ಲಿ ನೋಡಿ, ಮಧ್ಯಪ್ರದೇಶದಲ್ಲಿ ಅವಂತಿಕಾ. ಭಾರತ ಭೂಮಿ, ಭರತವರ್ಷ, ಭರತಖಂಡೆ. ಇದು ಇಲ್ಲಿ ಹುಟ್ಟೋದೇ ಬಹಳ ಪುಣ್ಯ. ಇದು ಯು ಪಿ ಆಯಿತು, ಇದು ಮಧ್ಯಪ್ರದೇಶದಲ್ಲಿ ಅವಂತಿಕಾ. ಉಜ್ಜಯಿನಲ್ಲಿ ಮಹಾಕಾಲೇಶ್ವರ, ವಿಕ್ರಮಾದಿತ್ಯನು ಇಲ್ಲಿ ಅಂದರೆ ಶ್ರೀ ಮಹಾತ್ಮನ ಪೂಜೆಯನ್ನು ಮಾಡುವ ದೇವಸ್ಥಾನ ಕಾಣಿಸುತ್ತೆ. ದ್ವಾದಶಿ ಜ್ಯೋತಿರ್ಲಿಂಗದಲ್ಲಿ ಇದು ಮಧ್ಯಪ್ರದೇಶ್. ಅರ್ಥ ಮಾಡ್ಕೊಳ್ಳಿ. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ ಕಾಂಚಿ, ಅವಂತಿಕಾ ನೋಡಿ. ಕಾಂಚಿ ಬಂದ್ಬಿಟ್ಟು ತಮಿಳುನಾಡಲ್ಲಿ ಬರುತ್ತೆ. ಇದು ಆಂಧ್ರ ಬಂತು ಮಲ್ಲಿಕಾರ್ಜುನ. ಇಲ್ಲಿ ನೋಡಿ, ಅರುಣಾಚಲ, ಚಿದಂಬರಂ, ಬೃಹದೇಶ್ವರ. ತಮಿಳುನಾಡಿನಲ್ಲಿ ಮಧುರೈ ಮೀನಾಕ್ಷಿ. ಎಷ್ಟು ದೇವಸ್ಥಾನಗಳು ಶಿವಂದು ಇಲ್ಲಿ ತಮಿಳುನಾಡು ನೋಡ್ತಾ ಇದ್ದು. ಕೇರಳಲ್ಲಿ ಒಂದಿದೆ ಇಲ್ಲಿ. ಆಮೇಲೆ ರಾಮೇಶ್ವರ, ಶ್ರೀರಾಮರು ಇಲ್ಲಿ ಶಿವಪೂಜೆಯನ್ನು ಮಾಡಿದ್ದು. ಸೊ ಇಲ್ಲಿ ನರಕ ಚತುರ್ದಶಿ ಅಂದರೆ ಶ್ರೀಕೃಷ್ಣನ್ನ, ಶ್ರೀರಾಮನ್ನ, ಶಿವನ್ನ ಎಲ್ಲವೂ ನೀವು ಚೆನ್ನಾಗಿ ಧ್ಯಾನ ಮಾಡ್ಕೊಳ್ಳಿ. ನರಕಾಸುರನ ವಧ ಅಂತ ಹೇಳಿದೆ, ಅದಕ್ಕೆ ದೀಪಗಳನ್ನು ಅಂಟಿಸ್ತೀವಿ. ಆ ನರಕಾಸುರ ಅಂಧಕಾರ ಮಾಡಿವೆ, ಯಾರ ಮನೆಯಲ್ಲೂ ದೀಪ ಅಂಟಿಸಬಾರ್ದು. ನರಕಾಸುರನ ವಧ ಮಾಡ್ತಾನೆ. ಜನರು ಸಂತೋಷದಿಂದ ದೀಪಾವಳಿ ಹಬ್ಬನ ಆಚರಣೆ ಮಾಡೋಣ, ದೀಪದ ಒಂದು ಮಹೋತ್ಸವನ ಆಚರಣೆ ಮಾಡೋಣ. ಜ್ಯೋತಿ ಜಗಾತೆ ಚಲೋ, ಪ್ರೇಮಕ್ಕೆ ಗಂಗಾ ಬಹಾತೆ ಚಲೋ. ಇದು ಜ್ಯೋತಿ ಅಂದರೆ ಪ್ರೇಮದ ಗಂಗೆ. ಪ್ರತಿನಿತ್ಯವೂ ಬೆಳಿಗ್ಗೆ ಸಾಯಂಕಾಲ ತ್ರಿಸಂಧ್ಯಾ ಕಾಲದಲ್ಲಿ ಜ್ಯೋತಿ, ಒಂದು ಹೆಣ್ಮಗು ಹುಟ್ಟುವಾಗ ಜ್ಯೋತಿ ಅಂತ ಹೆಸರಿಡ್ತೀವಿ. ಅರ್ಥ ಮಾಡ್ಕೊಳ್ಳಿ. ಜ್ಯೋತಿ ನಾಮಕರಣ ಮಾಡ್ತೀವಿ. ಜ್ಯೋತಿ ಅಂದರೆ ಅರ್ಥ ಮಾಡ್ಕೊಳ್ಳಿ, ಪ್ರಕಾಶ. ಈ ಪ್ರಕಾಶವನ್ನು ತಂದಂದರೆ ನಿಶಬ್ದವಾದಂಥ, ಮಾಲಿನ್ಯಕ್ಕೆ ತೊಂದರೆ ಆಗದೇ ಇರುವಂಥ ದೀಪಾವಳಿಯನ್ನು ಆಚರಣೆ ಮಾಡಿದಾಗ ಶಬ್ದರಹಿತವಾದಂಥ ಪಟಾಕಿ. ಯಾಕಂದ್ರೆ ಇಲ್ಲದೇ ಇದೆ ಅಮಾವಾಸ್ಯೆಗೆ ಪಟಾಕಿಗಳಿಂದ ಪ್ರತಿ ವರ್ಷವೂ ಬಹಳ ಜನ ಆಸ್ಪತ್ರೆ ಸೇರ್ತಾರೆ. ಹ್ಯಾಪಿ ದೀಪಾವಳಿ ಹೇಳೋದು ದೊಡ್ಡದಲ್ಲ. ಪಟಾಕಿಯಿಂದ ದುರಂತರ ಆಗಿಬಿಟ್ರೆ ಪಟಾಕಿ ರಹಿತವಾಗಿ ಸರ್ಕಾರವೂ ಇದಕ್ಕೆ ಮೆಜರ್ ತಗೊಂಡಿದ್ದಾರೆ. ಶಬ್ದ ಇಲ್ಲದೆ, ಪೊಲ್ಯೂಷನ್ ಇಲ್ಲದೆ ಸಂತೋಷದಿಂದ ನರಕಾಸುರನ ವಧ ಆಯಿತು. ಶ್ರೀಕೃಷ್ಣ ಪರಮಾತ್ಮ ನರಕ ಚತುರ್ದಶಿ. ಪ್ರತಿ ವರ್ಷ ದೀಪಾವಳಿ ಹಬ್ಬದ ಮುನ್ನ ಚತುರ್ದಶಿಗೆ ಶಿವನ ಪೂಜೆಯನ್ನು ಮಾಡಬೇಕು. ಶಿವನ ಅಯೋಧ್ಯೆಯನ್ನು ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಶ್ರೀರಾಮರು ಜಯಿಸಿಬಿಟ್ಟು ಅಯೋಧ್ಯೆಗೆ ಹೋದರು ದೀಪಾವಳಿ ಹಬ್ಬಕ್ಕೆ. ಜೈನರಲ್ಲೂ ಹೊಸ ವರ್ಷ ದೀಪಾವಳಿಗೆ ನಾವು ಆಚರಣೆ ಮಾಡ್ತೀವಿ. ದೀಪಾವಳಿ ಹಬ್ಬ ನಿಮಗೆಲ್ಲ ಶುರುವಾಗಲಿ. ಆಮೇಲೆ ಗೋವರ್ಧನ ಪೂಜೆ ಅರ್ಥ ಮಾಡ್ಕೊಳ್ಳಿ. 15ನೇ ತಾರೀಕು ನವೆಂಬರ್ ಭಾನುವಾರ, ನಾಳೆ ಗೋವರ್ಧನ ಗಿರಿಧಾರಿ ಅಂಥೇಳಿ ದೇವಿ ದೇವತೆಗಳು ಕೋಪ ಬಂದಾಗ ಅತಿವೃಷ್ಟಿ ಅನಾವೃಷ್ಟಿಗಳಾಯಿತು, ಮಳೆಗಳು ಬಂತು. ಮಳೆ ಬಂದಾಗ ಶ್ರೀಕೃಷ್ಣ ಗೋವರ್ಧನ ಪರ್ವತನ 7 ದಿವಸ ಈ ಕಿರು ಬೆರಳದ ಮೇಲೆ ಬಹಳ ಸುಂದರವಾದಂಥ ಲೀಲೆ ಶ್ರೀಕೃಷ್ಣನಲ್ಲಿ ಗೋವರ್ಧನ ಪರಿಕ್ರಮೆ ಮಾಡ್ತಾರೆ. ಬೃಂದಾವನಕ್ಕೆ ಹೋದವರು ಬಹಳ ಜನ ಹೋಗ್ತಾರೆ. ಡೆಲ್ಲಿಯಿಂದಂತೂ
ಅದು ಅಲ್ಲಿಂದ ಹರಿದ್ವಾರಕ್ಕೆ ಹೋಗ್ಬೋದು, ವೃಂದಾವನಕ್ಕೆ ಹೋಗ್ಬೋದು. ಡೆಲ್ಲಿ ಸೆಂಟ್ರಲ್ ಸ್ಟೇಷನ್ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಬರುತ್ತೆ ಡೆಲ್ಲಿ. ಸೊ ಇಲ್ಲಿ ಬಂದ್ಬಿಟ್ಟು ನಾಳೆ ಗೋವರ್ಧನ ಪೂಜೆ, ದೀಪಾವಳಿ ಹಬ್ಬ ನಿಮಗೆಲ್ಲ ಶುರುವಾಗಲಿ. ಆದರೆ ಅಮಾವಾಸ್ಯೆ ಇರೋದ್ರಿಂದ ಮಕ್ಕಳ ಹತ್ರ ಅಂದರೆ ಸುಸುರ್ಬತ್ತಿನೇ ಆಗಲಿ, ಬೆಂಕಿ ಹತ್ರ ಆಡುವಂಥ ಹಬ್ಬ ಅಲ್ಲ ಇದು. ಬೆಂಕಿಯಿಂದ ಹುಷಾರಾಗಿ ದೀಪಗಳು ಅಂದರೆ ಹೆಣ್ಣುಮಕ್ಳು ದೇವ್ರ ಹತ್ರ ಎಷ್ಟೋ ಜನ ಸೀರೆ ಸುಟ್ಟೋಗ್ಬಿಟ್ಟು ಹೆಣ್ಣುಮಕ್ಳಿಗೂ ತೊಂದರೆ ಆಗಿಬಿಟ್ಟಿದೆ. ಅಮಾವಾಸ್ಯೆ ಇರೋದ್ರಿಂದ ಭೂಕಂಪಗಳು, ಈಗ ಯುದ್ಧದ ಒಂದು ಭೀತಿ ಇವೆಲ್ಲವೂ ಅಮಾವಾಸ್ಯೆಗೆ ಆಗುತ್ತೆ. ಅಮಾವಾಸ್ಯೆ ಇರೋದ್ರಿಂದ ಸ್ವಲ್ಪ ವಿಶೇಷ ಪೂಜೆ ಮಾಡಿದ್ರೆ ಆ ಸಂಕಟಗಳು ಪಾರಾಗುತ್ತೆ. ಈಗ ದ್ವಾದಶ ರಾಶಿಗಳಲ್ಲಿ ಮೇಷ ವೃಷಭದಲ್ಲಿ ಯಾವುದು ಶುಭ ಅಶುಭ ಅನ್ನೋದು ಹೇಳ್ತೀವಿ. ಆಮೇಲೆ ಬಂದ್ಬಿಟ್ಟು ವೃಶ್ಚಿಕ ಸಂಕ್ರಮಣ ನಾಳೆ ಸೋಮವಾರ. ವೃಶ್ಚಿಕ ರಾಶಿಗೆ ಸೂರ್ಯನು 6:55 ತುಲಾರಾಶಿಯನ್ನು ಬಿಟ್ಟು, ತುಲಾರಾಶಿ ಬಂದಾಗ ಕಾವೇರಿ ತೀರ್ಥೋದ್ಭವ, ವೃಶ್ಚಿಕ ರಾಶಿ ಬಂದಾಗ ನಾವು ಅಂದರೆ ವೈಕುಂಠ ಏಕಾದಶಿ, ಭಗವದ್ಗೀತೆಯನ್ನು ಹೇಳಿದ್ದು ಮಾಸಾನ ಮಾರ್ಗಶೀರ್ಷೋಹಂ, ಕಾರ್ತಿಕ ಮಾಸ ಮಾರ್ಗಶೀರ ಮಾಸ. ವನಸ್ಪತಿ ನಾಮ್ ತುಳಸಿ ಪೂಜೆಯನ್ನು ಮಾಡಿ, ವನಸ್ಪತಿಗಳಲ್ಲಿ ನಾನು ತುಳಸಿ. ಮಾಸಾನಾಂ ಕಾರ್ತಿಕ ಪ್ರಿಯ, ಇದು ಕಾರ್ತಿಕ ಮಾಸ. ಕಾರ್ತಿಕ ಮಾಸ ಭಾಳ ಪ್ರಿಯ ನನಗೆ ಅಂತಾರೆ. ಕಾರ್ತಿಕ ದೀಪೋತ್ಸವ, ಕಾರ್ತಿಕ ಹುಣ್ಣಿಮೆ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ತುಂಬ ಭಾಗ್ಯವಂತರು, ಜ್ಯೋತಿಷ್ಯದಿಂದ ಹಬ್ಬಗಳನ್ನು ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರ. ವನಸ್ಪತಿ ನಾಮ್ ತುಳಸಿ ಮಾಸಾನಾಂ ಕಾರ್ತಿಕ ಪ್ರಿಯ. ಏಕಾದಶಿ ತಿಥಿ ನಾಂಚ, ಏಕಾದಶಿ ಕಾರ್ತಿಕ ಏಕಾದಶಿ ಉಪವಾಸ ಮಾಡೋದು, ಹಾಲು ಹಣ್ಣು ತೊಗೊಳ್ಬೋದು, ಧಾನ್ಯ ತಿನ್ನಬೇಡಿ, ದಯವಿಟ್ಟು ಶುಭವಾಗುತ್ತೆ. ಮದ್ಯಪಾನ ಸೇವನೆ ಮಾಡೋದು ಸಂಕಲ್ಪ ಮಾಡ್ಕೊಳ್ಳಿ. ನಾವು ಮದ್ಯಪಾನ ಡೋಂಟ್ ಡ್ರಿಂಕ್ ಆ್ಯಂಡ್ ಡ್ರೈವ್. ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ತೊಂದರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಒಳ್ಳೆಯದಾಗಬೇಕು. ಸೊ ವನಸ್ಪತಿ ನಾಮ್ ತುಳಸಿ ಮಾಸಾನಾಂ ಕಾರ್ತಿಕ ಪ್ರಿಯ. ಏಕಾದಶಿ ತಿಥಿ ನಾಂಚ ಕ್ಷೇತ್ರ ನಾಮ್ ದ್ವಾರಕಾಮಮ, ದ್ವಾರಕಾಧೀಶನು ಅರ್ಥ ಮಾಡ್ಕೊಳ್ಳಿ. ದ್ವಾರಕಾಧೀಶ ಇಲ್ಲಿ ದ್ವಾದಶ ಜೊತೆಗೆ ಇನ್ನೊಂದ್ಸಲ ನೋಡೋಣ ಬನ್ನಿ. ಇಲ್ಲಿ ಸೌರಾಷ್ಟ್ರೀಯ ಸೋಮನಾಥ್ ಅಂಚ, ಇಲ್ಲೇ ದ್ವಾರಕಾ ಬಂತು. ಗುಜರಾತ್ನಲ್ಲಿ ನಮ್ಮ ಪ್ರಧಾನಮಂತ್ರಿ ಮೋದಿಗಳು ಹುಟ್ಟಿದ್ದು ಗುಜರಾತ್, ಗಾಂಧೀಜಿಯವರು ಹುಟ್ಟಿದ್ದು ಗುಜರಾತ್. ಸೊ ಇಲ್ಲಿ ಸೌರಾಷ್ಟ್ರೀಯ ಸೋಮನಾಥ್ ಅಂತ. ಶ್ರೀಶೈಲ ಮಲ್ಲಿಕಾರ್ಜುನಂ ನೋಡಿ, ಅಲ್ಲಿಂದ ಆಂಧ್ರಾಗೆ ಬಂದ್ಬಿಟ್ವಿ. ಶ್ರೀಶೈಲ ಮಲ್ಲಿಕಾರ್ಜುನಂ. ಉಜ್ಜಯಿನ್ಯ ಮಹಾಕಾಲೇಶ್ವರ, ಇಲ್ಲಿಂದ MP ಹೋಗ್ತಾ ಇದ್ದೀವಿ. ಈ ಮ್ಯಾಪ್ ಅಂತೂ ಭಾಳ ಮುಖ್ಯ ಮಕ್ಕಳಿಗೆ. ಇಲ್ಲಿ ಉಜ್ಜಯಿನ ವಿಕ್ರಮಾದಿತ್ಯನು ಶಕಪುರುಷನು ಮೊಮ್ಮಗ ಶಾಲಿವಾಹನ. ಜೀಸಸ್ ಕ್ರೈಸ್ಟ್ ಬಂದಿದ್ದಾರೆ ಇಂಡಿಯಾಗೆ, ಜೀಸಸ್ ಕ್ರೈಸ್ಟನ್ನು ನೋಡಿದ್ದಾರೆ. ಬೈಬಲನ್ನು ಅರ್ಥ ಮಾಡ್ಕೊಳ್ಳೋಣ, ಕುರಾನನ್ನು ಅರ್ಥ ಮಾಡ್ಕೊಳ್ಳೋಣ, ಪಾಲನೆ ಮಾಡದೇ ಇದ್ರೆ ಇಲ್ಲಿ ಸಮಾಜದಲ್ಲಿ ತುಂಬ ಕಷ್ಟ ಆಗುತ್ತೆ. ಸೌರಾಷ್ಟ್ರೀಯ ಸೋಮನಾಥ್, ಶ್ರೀಶೈಲ ಮಲ್ಲಿಕಾರ್ಜುನ, ಉಜ್ಜಯಿನ್ಯ ಮಹಾಕಾಲೇಶ್ವರ ನೋಡಿ. ಶ್ರೀಶೈಲ ಉಜ್ಜಯಿನ್ಯ ಓಂಕಾರ ಪರಮೇಶ್ವರಂ. ವಾರಣಾಸ್ಯಂತು ವಿಶ್ವೇಶ, ವಾರಣಾಸಿ ಇದನ್ನೇ ವಾರಣಾಸಿ ಅಂದರು. ಕಾಶಿ ವಿಶ್ವನಾಥ ವಿಶ್ವೇಶಂ ತ್ರಯಂಬಕಂ ಗೌತಮಿ ತಟೆ ನೋಡಿ. ಕೇದಾರಂ ಹಿಮವತ್ ಪಿಷ್ಟೆ, ಹಿಮಾಲಯದಲ್ಲಿ ಕೇದಾರ್ನಾಥ್. ಇಲ್ಲಿ ಬರುತ್ತೆ ನೋಡಿ. ಇಲ್ಲಿ ಹರಿಯಾಣ ಬರುತ್ತೆ, ಹರಿಯಾಣ UP ಇವೆಲ್ಲ ಹತ್ತಿರ, ಪಂಜಾಬ್ ಹತ್ತಿರ ಆಗ್ಬಿಡುತ್ತೆ ಇಲ್ಲಿ. ಆಮೇಲೆ ಕಾಶ್ಮೀರದಲ್ಲಿ ಅಮರ್ನಾಥ್. ತುಂಬ ಚೆನ್ನಾಗಿ ನೀವೆಲ್ಲ ಭಕ್ತಿಯಾಗಿ ಮಾಡ್ಕೊಳ್ಳಿ. ವೈದ್ಯನಾಥಂ ಚಿತಾಭೂಮೋ, ವೈದ್ಯನಾಥ್ ಅಂದರೆ ಮಹಾರಾಷ್ಟ್ರ ಬಂದ್ಬಿಟ್ವಿ. ಮಹಾರಾಷ್ಟ್ರ ಮುಖ್ಯಮಂತ್ರಿಗಳು ಒಳ್ಳೆಯದಾಗಲಿ. ಯಾಕಂದರೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ಆಗೋದು 50 ಸೀಟಲ್ಲಿ, ಕುಮಾರಸ್ವಾಮಿ ಅವರು 50 ಸೀಟಲ್ಲಿ ಮುಖ್ಯಮಂತ್ರಿ ಆದರೆ ಯೋಗ ಇರಬೇಕು, ಸೀಟ್ ಮುಖ್ಯ ಅಲ್ಲ. 100 ಇದ್ರೂ ಸಚಿನ್ ತೆಂಡೂಲ್ಕರ್ 100 ಹೊಡೆದ್ರು ಆವಾಗ ಕ್ರಿಕೆಟಲ್ಲಿ ಸಂತೋಷ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಮಹಾರಾಷ್ಟ್ರದಲ್ಲಿ ಇಲ್ಲಿ ವೈದ್ಯನಾಥಂ ಚಿತಾಭೂಮು ಎಷ್ಟಿದೆ? 1 2 3 4 5 6 7. ಮಹಾರಾಷ್ಟ್ರ ಬಿಟ್ಟರೆ ತಮಿಳುನಾಡಿನಲ್ಲಿ ಹೆಚ್ಚು ಶಿವಲಿಂಗಗಳು. ವೈದ್ಯನಾಥಂ ಚಿತಾಭೂಮು ನಾಗೇಶಂ ದಾರುಕಾವನೆ, ಸೇತು ಬಂದೇತು ರಾಮೇಶಂ. ಇಲ್ಲಿ ರಾಮೇಶ್ವರ. ವಿಷ್ಣು ಶಿವ ಅಂದರೆ ಶ್ರೀಕೃಷ್ಣಗೆ ನರಕ ಚತುರ್ಥಿ ಆಯಿತು, ಗೋವರ್ಧನ ಪೂಜೆ ಆಯಿತು. ನಾಳೆದ್ದು ಬಲಿಪಾಡ್ಯಮಿ. ಸೊ ಅಭ್ಯಂಗ ಸ್ನಾನ ಮಾಡಬೇಕು ಬೆಳಿಗ್ಗೆ ಎದ್ದು ದೀಪಾವಳಿ ಹಬ್ಬಕ್ಕೆ. ಆಗಾಗ ಶನಿವಾರ ಅಭ್ಯಂಗ ಸ್ನಾನ, ಅಮಾವಾಸ್ಯೆಗೆ ಮಾಡಬೇಕು. ಬರೀ ಯುಗಾದಿ ಹಬ್ಬ ಬಂದಾಗ ಮಾಡಿಬಿಡ್ತಾರೆ, ದೀಪಾವಳಿ ಆಮೇಲೆ ಮರೆತು ಬಿಡ್ತಾರೆ. ಚೆನ್ನಾಗಿ ತಮ್ಮ ಮಕ್ಕಳಿಗೂ ಮಾಡಿಸಿ, ಆಗ ಭಾಳ ಆರೋಗ್ಯಕ್ಕೂ ಒಳ್ಳೆಯದು. ಇಲ್ಲಿ ಭಾಳ ಸುಂದರವಾಗಿ ನಾಳೆ ಬಂದ್ಬಿಟ್ಟು ಗೋವರ್ಧನ ಪೂಜೆ ಭಾನುವಾರ. ಆಮೇಲೆ ಬಲಿಪಾಡ್ಯಮಿ 16ನೇ ತಾರೀಕು ವೃಶ್ಚಿಕ ಸಂಕ್ರಮಣ ಪ್ರಾರಂಭವಾಗುತ್ತೆ. ಆಮೇಲೆ 30ನೇ ತಾರೀಕು ವೀಕ್ಷಕರೇ ಇಲ್ಲಿ ಚಂದ್ರಗ್ರಹಣ ಬರುತ್ತೆ. ಅದನ್ನು ಚಿತ್ರರೂಪದಲ್ಲಿ ನೋಡೋಣ ಬನ್ನಿ.